ಹಾಯ್ ಗಾಯ್ಸ್, ವೆಲ್ಕಮ್ ಟು ಆರ್ ಎಸ್ ಕುಕಿಂಗ್ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಆಲ್ರೆಡಿ ನೀವು ತಮ್ಮನೇಲಲ್ಲಿ ನೋಡಿರ್ತೀರ. ಸೊ ಹೀರೆಕಾಯಿ ಬಜ್ಜಿನ ಹೇಗೆ ಮಾಡೋದು ಅಂತ ಈ ವಿಡಿಯೋದಾಗ ಕಂಪ್ಲೀಟಾಗಿ ತಿಳಿಸಿಕೊಟ್ಟಿದ್ದೀನಿ. ಸೊ ಯಾರು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ. ಬನ್ನಿ ಶುರು ಮಾಡೋಣ. ಸೊ ಹೀರೆಕಾಯಿ ಬಜ್ಜಿ ಮಾಡೋದಕ್ಕೆ ಎರಡೇ ಹಿಟ್ಟು ಬೇಕು, ಅಂದರೆ 2 ಹಿಟ್ಟು ಕಂಪಲ್ಸರಿ ಇರಬೇಕು. ಒಂದು ಕಡಲೆ ಹಿಟ್ಟು, ಇನ್ನೂ ಒಂದು ಕಾರ್ನ್ಫ್ಲವರು ಅಥವಾ ಅಕ್ಕಿ ಹಿಟ್ಟು. ನೀವು ಕಾರ್ನ್ಫ್ಲವರ್ ಆದರೂ ಯೂಸ್ ಮಾಡ್ಕೋಬೋದು, ಇಲ್ಲ ಅಕ್ಕಿ ಹಿಟ್ಟಾದರೂ ಯೂಸ್ ಮಾಡ್ಕೋಬೋದು. ಸೊ ಮೊದಲಿಗೆ ನಾನು ತೊಗೊಳ್ತಾ ಇರೋ ಕ್ವಾಂಟಿಟಿ ಏನೆಂದರೆ 4 ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನು ತೊಗೋತಾ ಇದ್ದೀನಿ. ಅಂದರೆ 4 ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟಿಗೆ 1 ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲವರ್ ಹಿಟ್ಟು, ಇಲ್ಲ 1 ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟು, ಎರಡರಲ್ಲಿ ಒಂದನ್ನು ಮಾತ್ರ ತೊಗೋಬೇಕು. ಗೊತ್ತಾಯ್ತಲ್ವ? ಸೊ ಯಾಕೆ ಕಾರ್ನ್ಫ್ಲವರ್ ಹಿಟ್ಟನ್ನು ಯೂಸ್ ಮಾಡಬೇಕು ಹೀರೆಕಾಯಿ ಬಜ್ಜಿಗೆ ಅನ್ನೋದನ್ನು ಮುಂದ್ಗಡೆ ಈ ವಿಡಿಯೋದಾಗೆ ತಿಳಿಸ್ಕೊಡ್ತೀನಿ. ಸೊ ನಾನಿಲ್ಲಿ 4 ಸ್ಪೂನ್ ಆಗುವಷ್ಟು ಹಿಟ್ಟಿಗೆ ಸ್ವಲ್ಪ ಅಜ್ವಾಯಿನು ಮತ್ತು ಜೀರಿಗೆ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸೋಡಾ. ಖಾರ ಬೇಕಂದರೆ ಜಾಸ್ತಿ ಜನ ಹೀರೆಕಾಯಿ ಬಜ್ಜಿ ಮಾಡೋದಕ್ಕೆ ಸ್ವಲ್ಪ ಖಾರ ತಿನ್ನೋರು ಕೆಂಪು ಖಾರನ ಯೂಸ್ ಮಾಡ್ಕೊಳ್ಳಿ. ಹಾಗೆ ಕಲರಿಗೆ ಅಂತ ಖಾರ ಯೂಸ್ ಮಾಡ್ಕೊಂಡಿಲ್ಲ ಅಂದರೆ ಕೆಂಪು ಖಾರನ ಅದಕ್ಕೇನು ಮಾಡ್ಕೊಳ್ಳಿ, ಸ್ವಲ್ಪ ಸಕ್ಕರೆನ ಆ್ಯಡ್ ಮಾಡ್ಕೊಳ್ಳಿ. ಸ್ವಲ್ಪ ಹಾಕೋಬೇಕು, ಸಕ್ಕರೆ ಜಾಸ್ತಿ ಹಾಕ್ಕೊಳ್ತಿಲ್ಲ. ಕಲರಿಗೆ ಅಂತ ಸ್ವಲ್ಪ ಸಕ್ಕರೆನ ಹಾಕೋಬೇಕಾಗುತ್ತೆ. ನಾನು ತೋರಿಸ್ತಿದ್ದೀನಲ್ವ ವಿಡಿಯೋದಲ್ಲಿ, ಅಷ್ಟನ್ನು ಮಾತ್ರ ಹಾಕ್ಕೊಳ್ಳಿ. ಗೊತ್ತಾಯ್ತಲ್ವ? ಖಾರ ಹಾಕ್ಕೊಳ್ದೇನೆ ಹಾಗೆ ಕೂಡ ಮಾಡಿಕೊಂಡು ತಿನ್ಬೋದು, ತುಂಬಾ ರುಚಿಯಾಗಿರುತ್ತೆ. ಸೊ ಹಾಗೆ ಸೈಡಲ್ಲಿ ಬೇಕಿದ್ದರೆ 1-4 ಮಿರ್ಚಿ ಬಜ್ಜಿನೂ ಕೂಡ ಆ್ಯಡ್ ಮಾಡ್ಕೊಳ್ಳಿ. ಸೊ ನೋಡಿ, ಚೆನ್ನಾಗಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಸೊ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಹಾಕ್ಕೊಳ್ಳಿ. ಸೊ ಕಾರ್ನ್ಫ್ಲವರ್ ಹಿಟ್ಟು ಹಾಕೋದನ್ನು ವಿಡಿಯೋ ಸ್ಕಿಪ್ ಆಗಿದೆ, ಸೊ ಸಾರಿ. ಸೊ 1 ಸ್ಪೂನ್ ಆಗುವಷ್ಟು ಮಾತ್ರ ಕಾರ್ನ್ಫ್ಲವರ್ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ನಾನು. ಗೊತ್ತಾಯ್ತಲ್ವ? ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇರಿ. ನಾನು ಹಿಟ್ಟನ್ನು ಯಾಕೆ ಗ್ಲಾಸಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಅನ್ನೋದನ್ನು ಹೇಳ್ತೀನಿ ಕೇಳಿ. ಸೊ ಹೀರೆಕಾಯಿ ಬಜ್ಜಿ ಮಾಡಬೇಕಾದ್ರೆ ನಾನು ಸ್ಲೈಸಾಗಿ ಕಟ್ ಮಾಡ್ಕೊಂಡಿರ್ತೀನಲ್ವ, ಸೊ ಸ್ಟ್ರೇಟಾಗಿ ಮಿರ್ಚಿ ಬಜ್ಜಿ ಇರುತ್ತೆ ನೋಡಿ, ಆ ಥರ. ಸೊ ಹಾಗಾಗಿ ಗ್ಲಾಸಲ್ಲೇ ನಾವು ಎದ್ದುಬಿಟ್ಟು ಹಾಕೋಕ್ಕೆ ಚೆನ್ನಾಗಿ ಬರುತ್ತೆ. ಸೊ ನೀವು ಯಾವುದೇ ಬಜ್ಜಿ ಮಾಡ್ಕೊಳ್ಳಿ, ಅಂದರೆ ಮಿರ್ಚಿ ಬಜ್ಜಿ ಆಗಲಿ ಅಥವಾ ಹೀರೆಕಾಯಿ ಬಜ್ಜಿ ಆಗಲಿ ಅಥವಾ ಬದನೆಕಾಯಿ ಬಜ್ಜಿ ಆಗಲಿ, ತಿಪ್ರಿಕಾಯಿ ಬಜ್ಜಿ ಆಗಲಿ, ಎಲ್ಲದಕ್ಕೂ ನಾವು ಅದೇ ಥರ ಮಾಡ್ಕೋಬೇಕಾಗುತ್ತೆ. ಸೊ ನೋಡಿ, ಹಿಟ್ಟಿನ ಕನ್ಸಿಸ್ಟೆನ್ಸಿನೂ ಕೂಡ ನಿಮಗೆ ತೋರಿಸಿದ್ದೀನಿ. ಅಷ್ಟು ಗಟ್ಟಿಯಾಗಿ ಇರಬೇಕು. ತೀರಾ ತಿಳುವಾಗಿದ್ದರೆ ಹಿಟ್ಟು ಹಾಕ್ಕೊಳ್ಳೋಕೆ, ಅಂದರೆ ಬಜ್ಜಿ ಹಾಕ್ಕೊಳ್ಳೋಕೆ ಬರೋದಿಲ್ಲ. ಸ್ವಲ್ಪ ಗಟ್ಟಿಯಾಗಿಯೇ ಇರಬೇಕು ಹಿಟ್ಟು. ಸೊ ಮಿರ್ಚಿ ಎಲ್ಲನೂ ಈ ಥರ ಕಟ್ ಮಾಡಿ ಇಟ್ಕೊಂಡೆ. ಇವಾಗ ಹೀರೆಕಾಯಿನ ಯಾವ ಥರ ಕಟ್ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಾಗ ಹೇಳತ್ತೀನಿ ನೋಡಿ. ಈ ಥರ ಸೇಮ್ ಮಿರ್ಚಿ ಇರುತ್ತೆ ನೋಡಿ, ಅಂದರೆ ಮೆಣಸಿನ್ಕಾಯಿ ಇರುತ್ತೆ ನೋಡಿ, ಅದೇ ಥರನ ಕಟ್ ಮಾಡ್ಕೋಬೇಕಾಗುತ್ತೆ. ಭಾಳ ದಪ್ಪಾಗಿ ಕಟ್ ಮಾಡ್ಕೊಳಕ್ಕೆ ಹೋಗಬೇಡಿ, ಯಾಕೆಂದರೆ ಹೀರೆಕಾಯಿ ಬೆಂದ ಮೇಲೆ ಬರೀ ಹೀರೆಕಾಯಿನೇ ಹತ್ಬಿಡುತ್ತೆ. ಸೊ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಎಣ್ಣೆನೂ ಕೂಡ ಜಾಸ್ತಿ ಎಣ್ಣೆ ಹಾಕೋಬೇಕಂತೇನಿಲ್ಲ, ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರೆ ಸಾಕು. ನೋಡಿ, ಗ್ಲಾಸಲ್ಲಿ ಎದಕ್ಕೆ ಹಾಕ್ಕೊಂಡಿದ್ವಿ ಅಂದರೆ ಇವಾಗ ಗೊತ್ತಾಗುತ್ತೆ ನೋಡಿ. ಈ ಥರ ಗ್ಲಾಸಲ್ಲಿ ಎದ್ಬಿಟ್ಟು ಹಾಕೋಬಹುದು. ತುಂಬ ಚೆನ್ನಾಗಿ ನೀಟಂಗೆ ಹಿಟ್ಟೆಲ್ಲ ಹತ್ಕೊಂಡ್ಬಿಡುತ್ತೆ ಹೀರೆಕಾಯಿಗೆ, ಅದಕ್ಕೋಸ್ಕರ ಈ ಥರ ಮಾಡ್ಕೋಬೇಕಾಗತ್ತೆ. ಸೊ ನೋಡಿ, ಒಂದು ಸಲ ಜಸ್ಟ್ ಹಿಂಗೆ ಹಾಕಿಬಿಟ್ರೆ ಸಾಕು. ತೋರಿಸ್ತಾ ಇದ್ದೀನಲ್ವ, ಅಷ್ಟು ಮಾಡಿದ್ರೆ ಸಾಕು, ಆಟೋಮೆಟಿಕ್ಕಾಗಿ ಹಿಟ್ಟೆಲ್ಲ ಹತ್ಕೊಂಡ್ಬಿಡುತ್ತೆ. ಸೊ ಹಾಗಾಗಿ ಗ್ಲಾಸಲ್ಲಿನೇ ಹಾಕ್ಕೊಳ್ಳಿ. ನೀವು ಯಾವತ್ತಾದರೂ ಮಿರ್ಚಿ ಬಜ್ಜಿ ಅಥವಾ ಯಾವುದೇ ಬೇರೆ ಥರ ಬಜ್ಜಿ ಮಾಡಬೇಕಂದ್ರೂ ಹಾಕ್ಕೊಳ್ಳಿ. ಸೊ ಎಲ್ಲ ಮಿಕ್ಸ್ ಮಾಡಿ ಮಾಡ್ಕೊಳ್ಳೋ ಬಜ್ಜಿ ಮಾತ್ರ ಸಪ್ರೇಟಾಗಿ ಕಲಿಸ್ಕೋಬೇಕಾಗುತ್ತೆ. ಸೊ ಇದನ್ನು ನಾನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊತಾ ಇದ್ದೀನಿ, ಏಕೆಂದರೆ ಕಾರ್ನ್ಫ್ಲವರ್ ಹಿಟ್ಟು ಹಾಕಿರೋದ್ರಿಂದ ಸ್ವಲ್ಪ ಮೇಲ್ಗಡೆ ಕ್ರಿಸ್ಪಿ ಮತ್ತು ಒಳಗಡೆ ಆಲ್ರೆಡಿ ಹೀರೆಕಾಯಿ ಇರೋದ್ರಿಂದ ಸಾಫ್ಟ್ನೆಸ್ಸು ಬಂದೇ ಬರುತ್ತೆ. ಸೊ ಹಾಗಾಗಿ ಕಲರು ಕೂಡ ನೋಡಿ, ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ನಾವು ಬೇಯಿಸ್ಕೋಬೇಕಾಗುತ್ತೆ. ಸೇಮ್ ರೋಡ್ ಸ್ಟೈಲ್ ಸಿಗುತ್ತೆ ನೋಡಿ, ಅದೇ ಥರ ಬಜ್ಜಿನ ರೆಡಿ ಆಗುತ್ತೆ. ಸೊ ಒಂದ್ಸಲ ಯಾರೆಲ್ಲ ಟ್ರೈ ಮಾಡಿಲ್ಲ, ಪ್ಲೀಸ್ ದಯವಿಟ್ಟು ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಗೊತ್ತಾಯ್ತಲ್ವ? ಹೀರೆಕಾಯಿ ಬಜ್ಜಿ ಹಾಗೆ ಮೆಣಸಿನ್ಕಾಯಿ ಬಜ್ಜಿನ ಎರಡೂ ನಾನು ಮಾಡ್ಕೊಂಡಿದ್ದೀನಿ. ಸೊ ಯಾರಿಗೆಲ್ಲ ಬಜ್ಜಿ ಇಷ್ಟ ಅನ್ನೋರು ಪ್ಲೀಸ್ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಬಜ್ಜಿ ಇಷ್ಟ ಅನ್ನೋರು. ಸೊ ನೋಡಿ, ಕಲರ್ ಮೇನ್ ಏನು, ಚೆನ್ನಾಗಿ ಬೇಯಿಸ್ಕೋಬೇಕು. ಸೊ ಡೈರೆಕ್ಟಾಗಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳಕ್ಕೆ ಹೋಗಬೇಡಿ, ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ, ಚೆನ್ನಾಗಿ ಬೇಯುತ್ತೆ. ಹಾಗೆ ಮೇಲ್ಗಡೆ ಅಂತೂ ಸೂಪರಾಗಿ ಕ್ರಿಸ್ಪಿನೆಸ್ ಬರುತ್ತೆ. ಸೊ ನೀವು ರೆಸ್ಟೋರೆಂಟಲ್ಲಾದರೂ ತಿಂತೀರಿ ನೋಡಿ, ಹಾಗೆ ರೋಡ್ ಸೈಡ್ ತಿನ್ನೋದ್ರ ಬಜ್ಜಿ ಆಗಲಿ, ಸೇಮ್ ಟು ಸೇಮ್ ಅದೇ ಥರ ಬರುತ್ತೆ. ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ. ಒಂದ್ಸಲ ನೀವು ಟ್ರೈ ಮಾಡಲೇಬೇಕು. ಸೊ ಇವಾಗ ಮಿರ್ಚಿ ಬಜ್ಜಿನ ಹಾಕ್ಕೊಂಡಿದ್ದೀನಿ ನಾನು. ಸೊ ಜಾಸ್ತಿನ ರೀತಿಯಲ್ಲಿ ಮಿರ್ಚಿ ಬಜ್ಜಿ ಮಾಡ್ತಾ ಇಲ್ಲ ನಾನು, ಸ್ವಲ್ಪ ಮಿರ್ಚಿ ಬಜ್ಜಿನ ಮಾಡಿರೋದು. ಸೊ ಹೀರೆಕಾಯಿ ಬಜ್ಜಿನೇ ತುಂಬಾ ರುಚಿಯಾಗಿ ಬರುತ್ತೆ. ಸೊ ಹಾಗಾಗಿ ಹೀರೆಕಾಯಿ ಬಜ್ಜಿ ಮೇಲ್ಗಡೆ ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಮೆಣಸಿನ್ಕಾಯಿನ 2 ಕರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಅದನ್ನು ಕೂಡ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಸೊ ಒಂದ್ಸಲ ನೀವು ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡಿ, ಇವಾಗ ಒಂದು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಕ್ರಿಸ್ಪಿನೆಸ್ಸು ಬಂದಿದೆ ಅಂತ. ಸೊ ನನ್ನ ಬಾಯಲ್ಲಿ ಹೇಳೋಕ್ಕಾಗ್ತಿಲ್ಲ, ತುಂಬಾ ರುಚಿಯಾಗಿ ಬಂದಿದೆ. ಸೊ ಎಷ್ಟು ಜನ ಬೇಕಿದ್ರೂ ಒಂದು ಸಲ ನೀವು ಟ್ರೈ ಮಾಡಿ. ಫಸ್ಟ್ ಟೈಮ್ ಬೇಕಾದರೂ ನೀವು ಮಾಡಿಕೊಂಡು ತಿಂದು ನೋಡಿ, ಪದೇ ಪದೇ ತಿನ್ನಬೇಕು ಅಂತ ಖಂಡಿತ ಅನಿಸುತ್ತೆ.
ಸೊ ನಾನಿಲ್ಲಿ ಟೋಟಲ್ ಆಗಿ 5 ಸ್ಪೂನ್ ಆಗುವಷ್ಟು ಹಿಟ್ಟಿಗೆ ಹಾಗೆ 1 ಹೀರೆಕಾಯಿ 5ರಿಂದ 6 ಮೆಣಸಿನ್ಕಾಯಿಗೆ ಇಷ್ಟೊಂದು ಬಜ್ಜಿ ಆಗಿದೆ. ಸೊ ಯಾರಿಗೆಲ್ಲ ಬಜ್ಜಿ ಇಷ್ಟ ಅನ್ನೋರು ಈವ್ನಿಂಗ್ ಸ್ನ್ಯಾಕ್ಸ್ ಜೊತೆಗೆ ಟೀ ಜೊತೆಗೆ ಈ ಥರ ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ. ಸೊ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಫೊಳ್ಳಾಗಿ ಬಂದಿದೆ ಅಂತ. ಸೊ ವಿಡಿಯೋ ಇಷ್ಟ ಆಗಿತ್ತಂದರೆ ಏನು ಮಾಡಬೇಕು, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನೋಡ್ತಿರೋರು ಹಾಗೆ ಇಷ್ಟ ಇದ್ದವ್ರು ಏನು ಮಾಡಿ, ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಕಮೆಂಟ್ ಮೂಲಕನೂ ನಿಮ್ಮ ಅಭಿಪ್ರಾಯನ ತಿಳಿಸಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್. ಬಾಯ್ ಬಾಯ್. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾಯಿರಿ RS ಕುಕಿಂಗ್ ಚಾನಲ್. ಬಾಯ್ ಬಾಯ್.